ಆಗಾಗ ಗಲಾಟೆ ಆಗ್ತಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ತಿ ವಿಚಾರಕ್ಕೇನೆ ಓಂ ಪ್ರಕಾಶ್ ಹತ್ಯೆ ನಡೆದಿರುವಂತ ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡಿ, ಯಾವುದು ಇಂಥದ್ದೇ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ತನಿಖೆಯ ನಂತರ, ಸತತ ನಿರಂತರವಾದಂತ ತನಿಖೆಯ ನಂತರವೇ ಮಾಹಿತಿ ಲಭ್ಯ ಆಗಬೇಕು. ಆದ್ರೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರುವಂತ ವಿಚಾರ ಇದೊಂದು ಕೌಟುಂಬಿಕ ಕಲಹ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಗನ್ನಲ್ಲಿ ಜೀವ ಬೆದರಿಕೆಯನ್ನ ಇಡ್ತಾ ಇದ್ರು. ಈ ಬಗ್ಗೆ ತಾಯಿ ಮತ್ತು ಮಕ್ಕಳಿಗೆ ಭಯ ಇತ್ತು. ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆ ಆಡ್ತಾ ಇದ್ರು. ಯಾವಾಗ ಬೇಕಾದರೂ ನನ್ನ ಗಂಡ ನನ್ನನ್ನು ಕೊಲ್ಲಬಹುದು ಅನ್ನುವಂತ ಮಾಹಿತಿಯನ್ನ ಆಗಾಗ ವಾಟ್ಸಾಪ್ನಲ್ಲಿ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು. ಸುಮೋಟೋ ಕೇಸ್ ಕೂಡ ದಾಖಲಿಸಿ ಅಂತ ಮನವಿ ಮಾಡಿಕೊಂಡಿದ್ರು. ಈ ಎಲ್ಲದರ ನಡುವೆ ಇವತ್ತು ಒಂದು ಭೀಕರ ಅಂತ್ಯ ಕಂಡಿದೆ ಈ ಒಂದು ವಿಚಾರ, ಈ ಘಟನೆ. ಏನೇ ಆಗಿರಲಿ, ಈ ವ್ಯಕ್ತಿ ಎಕ್ಸ್ ಪೊಲೀಸ್ ಆಫೀಸರ್, ಮಹಾನಿರ್ದೇಶಕರು, ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡೋದನ್ನ ನೀವು ಗಮನಿಸ್ತಾ ಇದ್ರಿ. ಅವರ ಒಡನಾಟ ಯಾವ ರೀತಿ ಇತ್ತು, ರಾಜ್ಯಕ್ಕೆ ಅವರ ಸೇವೆ ಎಂಥದ್ದು ಅನ್ನುವಂಥದ್ದೆಲ್ಲ ಕೂಡ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ. ಆಗಾಗ ಗಲಾಟೆ ಆಗ್ತಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ತಿ ವಿಚಾರಕ್ಕೇನೆ ಓಂ ಪ್ರಕಾಶ್ ಹತ್ಯೆ ನಡೆದಿರುವಂತ ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡಿ, ಯಾವುದು ಇಂಥದ್ದೇ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ತನಿಖೆಯ ನಂತರ, ಸತತ ನಿರಂತರವಾದಂತ ತನಿಖೆಯ ನಂತರವೇ ಮಾಹಿತಿ ಲಭ್ಯ ಆಗಬೇಕು. ಆದ್ರೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರುವಂತ ವಿಚಾರ ಇದೊಂದು ಕೌಟುಂಬಿಕ ಕಲಹ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಗನ್ನಲ್ಲಿ ಜೀವ ಬೆದರಿಕೆಯನ್ನ ಇಡ್ತಾ ಇದ್ರು. ಈ ಬಗ್ಗೆ ತಾಯಿ ಮತ್ತು ಮಕ್ಕಳಿಗೆ ಭಯ ಇತ್ತು. ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆ ಆಡ್ತಾ ಇದ್ರು. ಯಾವಾಗ ಬೇಕಾದರೂ ನನ್ನ ಗಂಡ ನನ್ನನ್ನು ಕೊಲ್ಲಬಹುದು ಅನ್ನುವಂತ ಮಾಹಿತಿಯನ್ನ ಆಗಾಗ ವಾಟ್ಸಾಪ್ನಲ್ಲಿ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು. ಸುಮೋಟೋ ಕೇಸ್ ಕೂಡ ದಾಖಲಿಸಿ ಅಂತ ಮನವಿ ಮಾಡಿಕೊಂಡಿದ್ರು. ಈ ಎಲ್ಲದರ ನಡುವೆ ಇವತ್ತು ಒಂದು ಭೀಕರ ಅಂತ್ಯ ಕಂಡಿದೆ ಈ ಒಂದು ವಿಚಾರ, ಈ ಘಟನೆ. ಏನೇ ಆಗಿರಲಿ, ಈ ವ್ಯಕ್ತಿ ಎಕ್ಸ್ ಪೊಲೀಸ್ ಆಫೀಸರ್, ಮಹಾನಿರ್ದೇಶಕರು, ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡೋದನ್ನ ನೀವು ಗಮನಿಸ್ತಾ ಇದ್ರಿ. ಅವರ ಒಡನಾಟ ಯಾವ ರೀತಿ ಇತ್ತು, ರಾಜ್ಯಕ್ಕೆ ಅವರ ಸೇವೆ ಎಂಥದ್ದು ಅನ್ನುವಂಥದ್ದೆಲ್ಲ ಕೂಡ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ. ಆಗಾಗ ಗಲಾಟೆ ಆಗ್ತಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ತಿ ವಿಚಾರಕ್ಕೇನೆ ಓಂ ಪ್ರಕಾಶ್ ಹತ್ಯೆ ನಡೆದಿರುವಂತ ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡಿ, ಯಾವುದು ಇಂಥದ್ದೇ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ತನಿಖೆಯ ನಂತರ, ಸತತ ನಿರಂತರವಾದಂತ ತನಿಖೆಯ ನಂತರವೇ ಮಾಹಿತಿ ಲಭ್ಯ ಆಗಬೇಕು. ಆದ್ರೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರುವಂತ ವಿಚಾರ ಇದೊಂದು ಕೌಟುಂಬಿಕ ಕಲಹ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಗನ್ನಲ್ಲಿ ಜೀವ ಬೆದರಿಕೆಯನ್ನ ಇಡ್ತಾ ಇದ್ರು. ಈ ಬಗ್ಗೆ ತಾಯಿ ಮತ್ತು ಮಕ್ಕಳಿಗೆ ಭಯ ಇತ್ತು. ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆ ಆಡ್ತಾ ಇದ್ರು. ಯಾವಾಗ ಬೇಕಾದರೂ ನನ್ನ ಗಂಡ ನನ್ನನ್ನು ಕೊಲ್ಲಬಹುದು ಅನ್ನುವಂತ ಮಾಹಿತಿಯನ್ನ ಆಗಾಗ ವಾಟ್ಸಾಪ್ನಲ್ಲಿ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು. ಸುಮೋಟೋ ಕೇಸ್ ಕೂಡ ದಾಖಲಿಸಿ ಅಂತ ಮನವಿ ಮಾಡಿಕೊಂಡಿದ್ರು. ಈ ಎಲ್ಲದರ ನಡುವೆ ಇವತ್ತು ಒಂದು ಭೀಕರ ಅಂತ್ಯ ಕಂಡಿದೆ ಈ ಒಂದು ವಿಚಾರ, ಈ ಘಟನೆ. ಏನೇ ಆಗಿರಲಿ, ಈ ವ್ಯಕ್ತಿ ಎಕ್ಸ್ ಪೊಲೀಸ್ ಆಫೀಸರ್, ಮಹಾನಿರ್ದೇಶಕರು, ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡೋದನ್ನ ನೀವು ಗಮನಿಸ್ತಾ ಇದ್ರಿ.
ಅವರ ಒಡನಾಟ ಯಾವ ರೀತಿ ಇತ್ತು, ರಾಜ್ಯಕ್ಕೆ ಅವರ ಸೇವೆ ಎಂಥದ್ದು ಅನ್ನುವಂಥದ್ದೆಲ್ಲ ಕೂಡ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ. ಆಗಾಗ ಗಲಾಟೆ ಆಗ್ತಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ತಿ ವಿಚಾರಕ್ಕೇನೆ ಓಂ ಪ್ರಕಾಶ್ ಹತ್ಯೆ ನಡೆದಿರುವಂತ ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡಿ, ಯಾವುದು ಇಂಥದ್ದೇ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ತನಿಖೆಯ ನಂತರ, ಸತತ ನಿರಂತರವಾದಂತ ತನಿಖೆಯ ನಂತರವೇ ಮಾಹಿತಿ ಲಭ್ಯ ಆಗಬೇಕು. ಆದ್ರೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರುವಂತ ವಿಚಾರ ಇದೊಂದು ಕೌಟುಂಬಿಕ ಕಲಹ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಗನ್ನಲ್ಲಿ ಜೀವ ಬೆದರಿಕೆಯನ್ನ ಇಡ್ತಾ ಇದ್ರು. ಈ ಬಗ್ಗೆ ತಾಯಿ ಮತ್ತು ಮಕ್ಕಳಿಗೆ ಭಯ ಇತ್ತು. ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆ ಆಡ್ತಾ ಇದ್ರು. ಯಾವಾಗ ಬೇಕಾದರೂ ನನ್ನ ಗಂಡ ನನ್ನನ್ನು ಕೊಲ್ಲಬಹುದು ಅನ್ನುವಂತ ಮಾಹಿತಿಯನ್ನ ಆಗಾಗ ವಾಟ್ಸಾಪ್ನಲ್ಲಿ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು. ಸುಮೋಟೋ ಕೇಸ್ ಕೂಡ ದಾಖಲಿಸಿ ಅಂತ ಮನವಿ ಮಾಡಿಕೊಂಡಿದ್ರು. ಈ ಎಲ್ಲದರ ನಡುವೆ ಇವತ್ತು ಒಂದು ಭೀಕರ ಅಂತ್ಯ ಕಂಡಿದೆ ಈ ಒಂದು ವಿಚಾರ, ಈ ಘಟನೆ. ಏನೇ ಆಗಿರಲಿ, ಈ ವ್ಯಕ್ತಿ ಎಕ್ಸ್ ಪೊಲೀಸ್ ಆಫೀಸರ್, ಮಹಾನಿರ್ದೇಶಕರು, ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡೋದನ್ನ ನೀವು ಗಮನಿಸ್ತಾ ಇದ್ರಿ. ಅವರ ಒಡನಾಟ ಯಾವ ರೀತಿ ಇತ್ತು, ರಾಜ್ಯಕ್ಕೆ ಅವರ ಸೇವೆ ಎಂಥದ್ದು ಅನ್ನುವಂಥದ್ದೆಲ್ಲ ಕೂಡ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ. ಆಗಾಗ ಗಲಾಟೆ ಆಗ್ತಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆಸ್ತಿ ವಿಚಾರಕ್ಕೇನೆ ಓಂ ಪ್ರಕಾಶ್ ಹತ್ಯೆ ನಡೆದಿರುವಂತ ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡಿ, ಯಾವುದು ಇಂಥದ್ದೇ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ತನಿಖೆಯ ನಂತರ, ಸತತ ನಿರಂತರವಾದಂತ ತನಿಖೆಯ ನಂತರವೇ ಮಾಹಿತಿ ಲಭ್ಯ ಆಗಬೇಕು. ಆದ್ರೆ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಿರುವಂತ ವಿಚಾರ ಇದೊಂದು ಕೌಟುಂಬಿಕ ಕಲಹ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರ ನಡುವೆ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಗನ್ನಲ್ಲಿ ಜೀವ ಬೆದರಿಕೆಯನ್ನ ಇಡ್ತಾ ಇದ್ರು. ಈ ಬಗ್ಗೆ ತಾಯಿ ಮತ್ತು ಮಕ್ಕಳಿಗೆ ಭಯ ಇತ್ತು. ವೈಯಕ್ತಿಕ ವಿಚಾರಕ್ಕೆ ಆಗಾಗ ಗಲಾಟೆ ಆಡ್ತಾ ಇದ್ರು. ಯಾವಾಗ ಬೇಕಾದರೂ ನನ್ನ ಗಂಡ ನನ್ನನ್ನು ಕೊಲ್ಲಬಹುದು ಅನ್ನುವಂತ ಮಾಹಿತಿಯನ್ನ ಆಗಾಗ ವಾಟ್ಸಾಪ್ನಲ್ಲಿ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು. ಸುಮೋಟೋ ಕೇಸ್ ಕೂಡ ದಾಖಲಿಸಿ ಅಂತ ಮನವಿ ಮಾಡಿಕೊಂಡಿದ್ರು. ಈ ಎಲ್ಲದರ ನಡುವೆ ಇವತ್ತು ಒಂದು ಭೀಕರ ಅಂತ್ಯ ಕಂಡಿದೆ ಈ ಒಂದು ವಿಚಾರ, ಈ ಘಟನೆ. ಏನೇ ಆಗಿರಲಿ, ಈ ವ್ಯಕ್ತಿ ಎಕ್ಸ್ ಪೊಲೀಸ್ ಆಫೀಸರ್, ಮಹಾನಿರ್ದೇಶಕರು, ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡೋದನ್ನ ನೀವು ಗಮನಿಸ್ತಾ ಇದ್ರಿ. ಅವರ ಒಡನಾಟ ಯಾವ ರೀತಿ ಇತ್ತು, ರಾಜ್ಯಕ್ಕೆ ಅವರ ಸೇವೆ ಎಂಥದ್ದು ಅನ್ನುವಂಥದ್ದೆಲ್ಲ ಕೂಡ ಇತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ.